ನೋಡಿ, ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ದೊಡ್ಡ ಭರವಸೆ ಮಾತುಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಈಗಾಗಲೇ 30 ತಿಂಗಳ ಕಾಲ ಆಗಿದೆ. ಈ 30 ತಿಂಗಳ ಕಾಲದಲ್ಲಿ ರಸ್ತೆಗಳ ಗುಂಡಿಯನ್ನು ಮುಚ್ಚಲಿಕ್ಕೆ ವಿಫಲರಾಗಿದ್ದಾರೆ. ಕಸವನ್ನ ವಿಲೇವಾರಿ ಮಾಡೋದಲ್ಲೇ ನಗರವನ್ನು ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳೋಕೆ ವಿಫಲರಾಗಿದ್ದಾರೆ. ಇನ್ನು ಬೇರೆ ದೊಡ್ಡ ದೊಡ್ಡ ವಿಷಯಗಳು ಬಿಡಿ, ಚಿಕ್ಕ ಕೆಲಸಗಳನ್ನ, ಸಾಧಾರಣ ಕೆಲಸಗಳನ್ನೇ ಮಾಡೋಕ್ಕೆ ವಿಫಲರಾಗಿದ್ದಾರೆ. ಹಣ ಮಾತ್ರ ಸುಲಿಗೆ ಮಾಡ್ತಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಸುಲಿಗೆ ಮಾಡ್ತಿದ್ದಾರೆ, ಕರೆಂಟಿನ ಬಿಲ್ಲಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ, ಬಿಡಬ್ಲ್ಯೂಎಸ್ಎಸ್ಬಿ ಬಿಲ್ಲಲ್ಲಿ ಸುಲಿಗೆ ಮಾಡ್ತಿದ್ದಾರೆ, ಖಾತೆಗಳಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ, ಓಸಿಸಿಸಿಗಳಲ್ಲಿ ಸುಲಿಗೆಯನ್ನು ಮಾಡ್ತಿದ್ದಾರೆ. ಇವತ್ತು ಕರೆಂಟು ನೀರನ್ನು ಕೊಡದೇನೆ ಜನರನ್ನ ಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಒಟ್ಟಾರೆ ಜನರನ್ನ ಕತ್ತಿಸುಕಿ ಸಾಯಿಸ್ತಾ ಇದ್ದಾರೆ ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡ್ಕೊಂಡು ಬೆಂಗಳೂರು ನಗರವನ್ನ ದುಬಾರಿ ನಗರವನ್ನಾಗಿ ಮಾಡಿ ಇವತ್ತು ನಗರವನ್ನ ನಿರ್ವಹಣೆ ಮಾಡೋದ್ರಲ್ಲಿ ದುಬಾರಿ ನಗರ ಮಾಡಿದ್ದಾರೆ. ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಬರೀ ಗುಂಡಿಗಳನ್ನೇ ಕಾಣುವಂತದ್ದಾಗಿದೆ. ಜನ ಬಿದ್ದು ಬಿದ್ದು ಸಾಯ್ತಾ ಇದ್ದಾರೆ, ಕೈಕಾಲು ಮುರಿದೋಗ್ತಿದೆ. ಸೊ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಬೆಂಗಳೂರನ್ನ ನಿರ್ವಹಣೆ ಮಾಡಿಕೊಂಡು ತಮ್ಮ ಸಾಧನೆಗಳಿಗೆ ತಾವೇ ಬೆಂತಡ್ಕೋತಾ ಇದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರೋದೇ ಅವರ ಸಾಧನೆ ಆಗಿದೆ. ಗುಂಡಿ ನಗರವನ್ನು ಮಾಡಿರೋದೇ ಸಾಧನೆ ಆಗಿದೆ, ಕಸದ ನಗರವನ್ನಾಗಿ ಮಾಡಿರೋದೇ ಸಾಧನೆ ಆಗಿದೆ, ಕೊಲೆ ಸುಲಿಗೆಯನ್ನು ಆಗ್ತಿರೋದೇನೆ ಇವರ ಸಾಧನೆ ಆಗಿರುವಂತದ್ದು ನಿಜಕ್ಕೂ ದುಃಖಕರ. ಹಾಗಾಗಿ ಇವತ್ತು ಬೆಂಗಳೂರಿನ ನಗರದಲ್ಲಿ ವೆಸ್ಟ್ ಕಾರ್ಪೊರೇಷನ್ ಭಾಗದಲ್ಲಿ ಇವತ್ತು ಇದನ್ನೆಲ್ಲ ಬಯಲಿಗೆಳೆಯುವಂತ ಕೆಲಸವನ್ನ ಇವತ್ತು ನಮ್ಮ ಪಕ್ಷದ ಎಲ್ಲಾ ನಾಯಕರುಗಳು, ನಮ್ಮ ಪ್ರತಿಪಕ್ಷದ ನಾಯಕರ ನಾಯಕತ್ವದಲ್ಲಿ ಇಲ್ಲೆಲ್ಲಾ ಕಡೆನೂ ಪ್ರವಾಸವನ್ನ ಮಾಡ್ತಾ ಇದ್ದೀವಿ. ಅದೇ ಜನ ವೈರಲ್ ಆಗಿದೆ. ಅದು ಕಾಂಗ್ರೆಸ್ ಗವರ್ಮೆಂಟ್ ಟನಲ್ ಅಂದ್ರೆ ಏನು ಅಂದ್ರೆ ಆ ಟನಲ್ ತೋರಿಸ್ತಾ ಇದ್ದಾರೆ. ಈ ಟನಲಿನ ಬೆಂಗಳೂರಿನ ಪರಿಸ್ಥಿತಿ, ರಸ್ತೆಗಳೇ ಟನಲ್ ಆಗಿದ್ದಾವೆ. ನೀವು ಹೊಸದಾಗಿ ಟನಲ್ ಮಾಡಬೇಕಾಗಿಲ್ಲ, ರಸ್ತೆಗಳೇ ಟನಲ್ ಆಗಿ ಪರಿವರ್ತನೆ ಆಗಿದೆ. ಹಾಗಾಗಿ ನೀವು ದುಡ್ಡು ಉಳಿಸಿಕೊಂಡು ಈ ಟನಲ್ಗಳನ್ನೇ, ರಸ್ತೆನಲ್ಲಾಗಿರೋ ಟನಲ್ಗಳನ್ನೇ ನಾವು ಬಳಕೆ ಮಾಡ್ತೀವಿ ಅನ್ನೋಂಥದ್ದನ್ನ ಇವತ್ತೆಲ್ಲ ವಾಹನ ಸವಾರರು ಅದರಲ್ಲಿ ಹೋಗೋ ಮೂಲಕ ಇಡೀ ವಿಶ್ವಕ್ಕೆ ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿಯನ್ನು ಇಡೀ ವಿಶ್ವಕ್ಕೆ ರವಾನೆ ಮಾಡುವಂಥದ್ದು. ಇವತ್ತು ಬೆಂಗಳೂರು ನಗರದ ನಾಗರಿಕರು ರೋಸೆದ್ದೋಗಿ ಕೋಪದಲ್ಲಿ ಏನನ್ನು ಮಾಡ್ಲಿಕ್ಕಾಗದೆ ಇವರಿಗೆ ಮತವನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು ಈ ಪರಿಸ್ಥಿತಿಗೆ ಬರಲಿಕ್ಕೆ ನಮ್ಮನ್ನ ತಂದಿಟ್ಟಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾ ಇದೆ. ಜೈಲಲ್ಲಿ ಎಲ್ಲ ಬಾಂಗ್ಲಾ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಿಟ್ಟಿದ್ದಾರೆ. ಆಮೇಲೆ ಉಮೇಶ್ ರೆಡ್ಡಿಯನ್ನು ಆರಾಮಾಗಿ ಸ್ಮಾರ್ಟ್ ಫೋನ್ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾನೆ. ರಮ್ಯಾರಾವ್ ಕೊಲೆ ಆರೋಪಿ ಪ್ರಕರಣ, ರಮ್ಯಾರಾವ್ ಪ್ರಕರಣ, ಚಿನ್ನದ ಪ್ರಕರಣ, ಅದರ ಆರೋಪಿನೂ ಕೂಡ ತರುಣ್. ಒಟ್ಟಾರೆ ಈ ಕಾಂಗ್ರೆಸ್ ಸರ್ಕಾರ ಅಂದರೆ ದುರಾಡಳಿತ, ಅಧಿಕಾರ ದುರ್ಬಳಕೆ, ಕಾನೂನು ಸುವ್ಯವಸ್ಥೆಯನ್ನ ಜೈಲಲ್ಲೂ ಕಾಪಾಡಲ್ಲ, ಜೈಲಿನ ಆಚೆನೂ ಕಾಪಾಡಲ್ಲ, ಜೈಲೂ ಒಂದೇ, ಹೊರಗೂ ಒಂದೇ. ಅದಕ್ಕೆ ನಾವಿದೀವಿ ಅಂತ ಕಾಂಗ್ರೆಸ್ ಸರ್ಕಾರ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಹೌದು. ಈಗ ಜನ ಈಗಲೇ ವಾಂತಿ ಮಾಡ್ತಾ ಇದ್ದಾರೆ. ಯಾಕಾರ ಇವರಿಗೆ ಯಾರ ಸಾಮಾನ್ಯವಾಗಿ 1 ವರ್ಷದವರೆಗೂ ಜನ ಅಪ್ಪ ಎಂತವ್ರಿಗೆ ಅಧಿಕಾರ ಕೊಟ್ಬಿಟ್ವಪ್ಪ, ಕೈ ಸಿಕ್ಕೋತಾ ಇದ್ದಾರೆ. ಎಂತ ಜನ ವಿರೋಧಿಗಳಿಗೆ ಇವತ್ತು ಅಧಿಕಾರವನ್ನು ಕೊಟ್ಟು, ನಾವೇ ಅವರಿಗೆ ಅಧಿಕಾರವನ್ನು ಕೊಟ್ಟು, ನಾವೇ ಕೋಲ್ ಕೊಟ್ಟು ಒಡಿಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋಂಥದ್ದನ್ನ ಜನ ಸಾರ್ವತ್ರಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಏನೋ ಒಂದು ಕಾಂಗ್ರೆಸ್ ಸರ್ಕಾರ ತ್ಯಾಪೆ ಹಾಕಿದ್ದಾರೆ. ನಿಜಕ್ಕೂ ಜನ ಬಯಸಿದ ರೀತಿಯಲ್ಲಿ, ರೈತರು ಬಯಸಿದ ರೀತಿಯಲ್ಲಿ ಪರಿಹಾರವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಇದು ರೈತ ವಿರೋಧಿ ಸರ್ಕಾರ. ಕಾಂಗ್ರೆಸ್ ಅಂದ್ರೆ ರೈತರಿಗೆ ವಿರೋಧಿಗಳು. ಅದೇನೋ ಗೊತ್ತಿಲ್ಲ, ರೈತ ವಿದ್ಯಾನಿಧಿ ಸ್ಕೀಮಿನ ಹಿಂದೆ ಪಡೆದ್ರು, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆಯನ್ನ ಹಿಂದೆ ಪಡೆದ್ರು. ಈ ರೀತಿ ಪ್ರತಿಯೊಂದು ಹಿಂದೆ ಪಡೆದು ರೈತ ವಿರೋಧಿ ಆಗಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಎಲ್ಲ ನಿಲುವನ್ನ ಈ ಕೊಟ್ಟಿರೋ ಪರಿಹಾರ ಜನವಿರೋಧಿ, ರೈತ ವಿರೋಧಿ ಆಗಿದೆ ಅನ್ನೋದನ್ನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.